ಹಾಲೆಲೂಯಾ, ಗುಡ್ ಮಾರ್ನಿಂಗ್. ದೇವರ ವಾಕ್ಯ ಧ್ಯಾನಿಸೋಣ ಬನ್ನಿ. ಈ ಅನುದಿನದ ಧ್ಯಾನದಲ್ಲಿ ನೀವು ಎಲ್ಲಿಂದ ವೀಕ್ಷಿಸುತ್ತಾ ಇದ್ದೀರೆಂದು, ದೇವರ ವಾಕ್ಯ ಕೇಳುವುದಕ್ಕಾಗಿ ಆಸಕ್ತಿಯಿಂದ ಕಾದು ಎದುರು ನೋಡುವುದು ಮಾತ್ರವಲ್ಲದೆ ದೇವರು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸುತ್ತಿದ್ದಾರೆ ಎಂದು ನಿಮ್ಮಲ್ಲಿ ಅನೇಕರು ತಿಳಿಯಪಡಿಸುತ್ತಿರುವುದಕ್ಕಾಗಿ ನಿಮ್ಮೆಲ್ಲರಿಗೋಸ್ಕರ ದೇವರಿಗೆ ಎಷ್ಟೋ ಹೆಚ್ಚಾಗಿ ಸ್ತುತಿಸುತ್ತೇನೆ. ಅದೇ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಎಷ್ಟೋ ಆಸಕ್ತಿಯಿಂದ ಮುಂದುವರಿಸುತ್ತಿದ್ದೇವೆ. ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರಾರ್ಥನೆ ಲಾಲಿಸುವ ದೇವರೇ, ನಿಮಗೆ ವಂದನೆಗಳು. ನಮ್ಮ ಮೊರೆಯನ್ನು ಕೇಳಿ ನಮಗೆ ಬಿಡುಗಡೆ ಕೊಡುವ ಯೇಸುವೇ, ನಿಮಗೆ ವಂದನೆಗಳು. ಈ ಉದಯ ಕಾಲದಲ್ಲಿ ನಿಮಗೆ ನಾವು ಪ್ರಾರ್ಥಿಸಬೇಕಾದ ಅವಶ್ಯಕತೆ ಎಷ್ಟೋ ಇದೆ ಎಂದು ಗ್ರಹಿಸಲು, ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಅರಿಯಲು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ದಿನ ಬುಧವಾರ ಪ್ರಿಯರೇ, ಬುಧವಾರ ಮಧ್ಯವಾರದ ಪ್ರಾರ್ಥನೆ ಕೂಟಗಳು ಸಭೆಯಲ್ಲಿ ನಡೆಯುತ್ತವೆ. ಹಾಗಾಗಿ ನಿಮ್ಮ ಸಭೆಯಲ್ಲಿ ಮಧ್ಯವಾರದ ಪ್ರಾರ್ಥನಾ ಕೂಟ ಇದೆಯಾ? ಶುಕ್ರವಾರ ಇಲ್ಲವೇ ಶನಿವಾರ ಉಪವಾಸ ಪ್ರಾರ್ಥನೆ ಇದೆಯಾ? ವಾರಕ್ಕೆ 2 ಸಾರಿ ಉಪವಾಸವಿದ್ದು ಪ್ರಾರ್ಥಿಸುವುದಾದರೆ ಫರಿಸಾಯರಿಗಿರುವಂತಹ ಭಕ್ತಿಗಿಂತಲೂ ಹೆಚ್ಚಾದ ಭಕ್ತಿ ನಮ್ಮದಿರಬೇಕಾದರೆ ವಾರಕ್ಕೆ 2 ಸಾರಿ ಅಲ್ಲ, ಇನ್ನೂ ಹೆಚ್ಚಾಗಿರಬೇಕು. ಓಕೆ, ಲೈವ್ ಆಗಿ ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ಲಭ್ಯವಿರುತ್ತೇನೆ. ನಿಮ್ಮ ಚರ್ಚ್ಗಳಲ್ಲಿ ಪ್ರತಿ ವಾರ ಈ ರೀತಿ ಕೂಟ ನಡೆಯುತ್ತವೆ. ಸಾಧ್ಯವಾದಷ್ಟು ಮಟ್ಟಿಗೆ ನೀವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳಿರಿ. ಈ ಬುಧವಾರ, ಈ ಜನವರಿ ತಿಂಗಳಿನ 4ನೆಯ ಬುಧವಾರ ಉಪವಾಸದ ಪ್ರಾರ್ಥನೆಯಾಗಿರುತ್ತೆ, ವಿಶೇಷ ಪ್ರಾರ್ಥನೆಯಾಗಿರುತ್ತೆ. ನೀವು ಕೂಡ ನಿಮ್ಮ ಸಭೆಗಳಲ್ಲಿ ಪಾಲ್ಗೊಂಡು ಪ್ರಾರ್ಥಿಸಿರಿ, ದೇವರ ಶಕ್ತಿಯನ್ನು ಹೊಂದಿಕೊಳ್ಳಿರಿ. ಸಭೆಗೆ ಹೋಗ್ಲಿಕ್ಕಾಗಲಾರದವರಿಗೆ ಈ ಲೈವ್ ಕಾರ್ಯಕ್ರಮ ಕೊಡ್ತಿದ್ದೇವೆ, ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. ಕೆಲವೊಂದು ಸಮಸ್ಯೆಗಳಿಗೆ ಬಿಡುಗಡೆ ಪ್ರಾರ್ಥನೆಯಾಗಿದೆ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಬಿಡುಗಡೆ ದೊರಕಲಾರದ ವಿಷಯಗಳಿರ್ತವೆ, ದೊಡ್ಡ ಸಮಸ್ಯೆಗಳಿರ್ತವೆ, ತೀರದ ವ್ಯಾಧಿಗಳಿರುತ್ತವೆ, ಘೋರ ವ್ಯಾಧಿಗಳಿರುತ್ತವೆ. ಅವು ನಮಗೆ ಬದುಕಲು ಬಿಡಲ್ಲ, ಸಾಯಲು ಬಿಡಲ್ಲ ಎನ್ನುವಂತಹ ರೋಗಗಳಿವೆ ಈ ದಿನಗಳಲ್ಲಿ. ಮನುಷ್ಯರ ಸಂಪಾದನೆಯೆಲ್ಲ ಮಾತ್ರೆಗಳಿಗಾಗಿಯೇ ಮುಗಿದೋಗ್ತಿದೆ. ಕೆಲವೊಂದು ವಿಷಯಗಳಲ್ಲಿ, ಕೆಲವೊಂದು ಕುಟುಂಬಗಳಲ್ಲಿ ಕೆಲವೊಂದು ಭಯಂಕರವಾದ ವಿಪರೀತವಾದ ಪರಿಸ್ಥಿತಿಗಳನ್ನು ನಾವು ನೋಡ್ತೇವೆ. ಇತರ ದೇಶಗಳ ಪ್ರಕಾರ ನಮ್ಮ ದೇಶದಲ್ಲಿ ಕೂಡ ಬಹಳಷ್ಟು ಜನರು ಮದುವೆಯಾದ ನಂತರ ಅವರ ಬಾಯಿಂದ ಬರುವ ಪ್ರತಿ ಸಣ್ಣ ಮಾತಿನಿಂದ ಉಂಟಾಗುವ ಜಗಳಕ್ಕೆ ಅವರ ಬಾಯಿಂದ ಬರುವ ಮಾತು ವಿಚ್ಛೇದನೆ. ಒಂದು ಕಾಲದಲ್ಲಿ ಪುರುಷರು ಅನ್ನುತ್ತಾ ಇದ್ರು, ಈಗ ಸ್ತ್ರೀಯರು ಅನ್ನುತ್ತಾ ಇದ್ದಾರೆ. ಇಬ್ರು ಪೈಪೋಟಿ ಮಾಡ್ತಿದ್ದಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈ ದಿನ ಬಹಳಷ್ಟು ಜನ ಸ್ತ್ರೀಯರು ಕುಟುಂಬದಲ್ಲಿ ಎದುರಾಗುವ ಪ್ರತಿ ಕಲಹಕ್ಕಾಗಿ ದೇವರ ಬಳಿಗೆ ಹೋಗುವುದರ ಬದಲಿಗೆ ಕೇಸ್ ಮಾಡ್ತೇನೆ ಎಂದು ಕೇಸುಗಳನ್ನು ಮಾಡಿ ಅನೇಕ ತಿಂಗಳು, ವರ್ಷಗಳವರೆಗೂ ಕೋರ್ಟ್ನಲ್ಲಿ ತಿರುಗಾಡ್ತಾರೆ ಹೊರತು ಒಬ್ಬರಿಗೊಬ್ಬರು ಸಮಾಧಾನಗೊಳ್ಳುವುದಿಲ್ಲ. ಎಷ್ಟು ಭಯಂಕರ ನೋಡಿ. ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯರು ಬೇರ್ಪಡಿಸಬಾರದು ಎಂದು ವಾಕ್ಯ ಹೇಳ್ತದಲ್ಲವೇ? ಮದುವೆಯ ಸಂದರ್ಭದಲ್ಲಿ ಕೂಡ ಅರಿಕೆ ಮಾಡಿದ್ರಲ್ಲವೇ? ಜೀವಿತ ಅನ್ನುವಾಗ ಸಮಸ್ಯೆಗಳು ಇದ್ದೇ ಇರುತ್ತವೆ. ಸಮತೋಲನೆಯಲ್ಲಿ ಇಬ್ಬರು ನಡೀಲಿಕ್ಕಾಗುತ್ತದೋ? ಇಬ್ಬರಿಗೂ ಏಕ ಮನಸ್ಸು ಬೇಕಾದರೆ ಯೇಸು ಕೂಡ ಬೇಕು ಅವರಿಗೆ. ನಿಮ್ಮ ಮನಸ್ಸು ಬೇರೆ, ಆ ಇನ್ನೊಬ್ಬರ ಮನಸ್ಸು ಬೇರೆ. ಇಬ್ಬರ ಮನಸ್ಸುಗಳು ಬೇರೆ ಬೇರೆಯಾಗಿರುತ್ತವೆ. ನಮ್ಮನ್ನು ಐಕ್ಯಗೊಳಿಸುವಂಥದ್ದು ಕ್ರಿಸ್ತನ ಪ್ರೀತಿ ಒಂದೇ. ಕ್ರಿಸ್ತನ ಪ್ರೀತಿಯಿಂದ ನಾವು ತುಂಬಲ್ಪಡಬೇಕಾದರೆ ಪ್ರಾರ್ಥನೆ, ವಿಜ್ಞಾಪನೆ ನಾವು ಮಾಡಬೇಕು. ಉಪವಾಸ ಪ್ರಾರ್ಥನೆಯಿಂದ ದೊಡ್ಡ ಸಮಸ್ಯೆಗಳಿಗೆ ಬಿಡುಗಡೆ ದೊರಕುತ್ತದೆ. ಇತ್ತೀಚೆಗೆ ನಾನು ಹೆಚ್ಚು ಉಪವಾಸ ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇದ್ದೇನೆ, ಹಾಗೂ ಆಲ್ನೈಟ್ ಪ್ರೇಯರ್ ಬಗ್ಗೆ ಕೂಡ ಹೇಳ್ತಿದ್ದೇನೆ. ಯಾಕೆಂದರೆ ಬಹಳಷ್ಟು ಜನರ ಜೀವಿತದಲ್ಲಿ ಎಲ್ಲವೂ ಚೆನ್ನಾಗಿದೆ, ಆದರೆ ಇದೊಂದು ಮಾತ್ರ ಉಳ್ಕೊಂಡಿದೆ ಎಂಬ ವಿಷಯಗಳಿವೆ. ನಿಮ್ಮ ಜೀವಿತದಲ್ಲಿ ಏನಾದರೂ ಇವೆಯಾ? ನಾನು ಎಲ್ಲಾ ವಿಷಯಗಳಲ್ಲಿ ಚೆನ್ನಾಗಿದ್ದೇನೆ, ಆದರೆ ಈ ದುರಭ್ಯಾಸ ಬಿಡ್ಲಿಕ್ಕಾಗ್ತಾ ಇಲ್ಲ, ಈ ವಿಷಯದಲ್ಲಿ ಮಾರ್ಪಡಲಿಕ್ಕಾಗ್ತಾ ಇಲ್ಲ, ಈ ವಿಷಯದಲ್ಲಿ ನನಗೆ ಬಿಡುಗಡೆ ದೊರಕುತ್ತಾ ಇಲ್ಲ, ಈ ವಿಷಯದಲ್ಲಿ ನನಗೆ ಉದ್ಯೋಗ ದೊರಕಲಿಲ್ಲ, ನನಗೆ ಗರ್ಭಫಲ ದೊರಕಲಿಲ್ಲ ಎಂದು ಬಹಳಷ್ಟು ಜನ ಹೇಳ್ತಾರೆ. ಎಲ್ಲಾ ಪ್ರಯತ್ನ ಮಾಡ್ತಿದ್ದೇವೆ, ಆದರೆ ಏನು ಪ್ರಯೋಜನ ಇಲ್ಲ. ಪ್ರಾರ್ಥನೆ ಕೂಡ ಮಾಡ್ತಿದ್ದೇವೆ ಅನ್ನುತ್ತಾರೆ, ಒಳ್ಳೆಯದೇ. ಆದರೆ ಯೇಸು ಏನಂತ ಹೇಳಿದ್ದಾರೆ ನೋಡಿ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನ. ಅದಕ್ಕೆ ಆತನು, ಪ್ರಾರ್ಥನೆಯಿಂದಲೇ ಹೊರತು ಮತ್ತೆ ಬೇರೆ ಯಾವುದರಿಂದಲೂ ಈ ಜಾತಿಯು ಬಿಟ್ಟು ಹೋಗುವುದು ಅಸಾಧ್ಯ. ಪ್ರಾರ್ಥನೆಯಿಂದಲೇ ಹೊರತು ಮತ್ತೆ ಬೇರೆ ಯಾವುದರಿಂದಲೂ ಈ ಜಾತಿಯು ಬಿಟ್ಟು ಹೋಗುವುದು ಅಸಾಧ್ಯ. ಯಾವ ರೀತಿಯಾಗಿರುವಂಥದ್ದು? ಕುಟುಂಬ ಸಮಸ್ಯೆ ಆಗಿರ್ಬೋದು, ಅನಾರೋಗ್ಯದ ಪರಿಸ್ಥಿತಿ ಆಗಿರ್ಬೋದು,
ಗರ್ಭಫಲ ಇಲ್ಲದ ವಿಷಯವಾಗಿರಬಹುದು. ನೀವು ಹೋರಾಡುತ್ತಾ ಎಷ್ಟೋ ವಿಷಯಗಳಲ್ಲಿ ವಿಫಲತೆ ಕಂಡಿರುವ ಯಾವುದೇ ವಿಷಯವಾಗಿರಬಹುದು, ಯಾವುದೇ ರೀತಿಯಾದದ್ದಾಗಿರ್ಬೋದು, ಅಂತಹ ದೊಡ್ಡ ಸಮಸ್ಯೆಗಳನ್ನು, ಕಠಿಣವಾಗಿರುವಂತಹ ವಿಷಯಗಳಾಗಿರ್ಬೋದು, ಮನುಷ್ಯರು ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ತಿದ್ದಾರೆ. ನಾನು ಮಾರ್ಪಡಲ್ಲ ಅನ್ನುತ್ತಾರೆ. ಹೌದು, ಎಷ್ಟೇ ಹೇಳಿದರೂ ಕೂಡ ಕೇಳಲ್ಲ. ಎಷ್ಟೇ ಬೇಡಿಕೊಂಡರೂ ಮಾರ್ಪಡುವುದಿಲ್ಲ, ಅವರು ಮಾರ್ಪಡಲ್ಲ, ಅವ್ರ ಕೈಲಾಗಲ್ಲ. ಅಂತಹ ಕಾರ್ಯಗಳು ಬದಲಾಗಬೇಕಾದರೆ, ಮಾರ್ಪಡಬೇಕಾದವರು ಮಾರ್ಪಡಬೇಕಾದರೆ, ಕಠಿಣ ಹೃದಯಗಳು ಕರಗಬೇಕಾದರೆ, ಪಾಪ ಬಂಧನಗಳು ಮುರಿದು ಹೋಗಬೇಕಾದರೆ, ದೊಡ್ಡ ಸಮಸ್ಯೆಗಳಿಗೆ ಉತ್ತರ ಬರಬೇಕಾದರೆ ಯೇಸುವಿನ ಪಾದ ಹಿಡಿದುಕೊಳ್ಳಬೇಕು. ಪ್ರಾರ್ಥನೆಯಿಂದಲೇ, ಬೇರೆ ಭಾಷೆಯಲ್ಲಿ ಉಪವಾಸ ಪ್ರಾರ್ಥನೆಯಿಂದಲೇ ಅಂತ ಇದೆ. ಉಪವಾಸ ಪ್ರಾರ್ಥನೆಯಿಂದಲೇ. ಕೆಲವರು ಉಪವಾಸವಿರ್ತಾರೆ, ಪ್ರಾರ್ಥನೆ ಮಾಡಲ್ಲ. ಕೆಲವರು ಪ್ರಾರ್ಥಿಸ್ತಾರೆ, ಉಪವಾಸವಿರಲ್ಲ. ಉಪವಾಸ ಪ್ರಾರ್ಥನೆಯಲ್ಲಿಯೇ ಶಕ್ತಿ ಇದೆ ಪ್ರಿಯರೇ. ಉಪವಾಸವಿದ್ದು ನಾವು ಪ್ರಾರ್ಥನೆ ಮಾಡುತ್ತಾ ಇರುವಾಗ ಪರಲೋಕದ ಬಾಗಿಲನ್ನು ತಟ್ಟುವವರಾಗಿರುತ್ತೇವೆ. ಆ ಛಲದೊಂದಿಗೆ ನಾವು ಪ್ರಾರ್ಥಿಸುವಾಗ, ಆ ನಂಬಿಕೆಯೊಂದಿಗೆ ನಾವು ಪ್ರಾರ್ಥಿಸುವಾಗ, ಅಷ್ಟೊಂದು ಆಸಕ್ತಿಯಿಂದ ನಾವು ಪ್ರಾರ್ಥಿಸುವಾಗ ದೇವರು ಉತ್ತರಿಸುತ್ತಾರೆ. 9 ಮಂದಿ ಸೇರಿ ಒಂದು ದೆವ್ವವನ್ನು ಓಡಿಸಲಿಕ್ಕಾಗಲಿಲ್ಲ, ಆದರೆ ಯೇಸು ಬಂದು ಒಂದೇ ಮಾತಿನಿಂದ ಬಿಡಿಸುತ್ತಾರೆ. ನಮ್ಮಿಂದ ಯಾಕೆ ದೆವ್ವ ಬಿಡಿಸಲಿಕ್ಕಾಗಲಿಲ್ಲ ಎಂದು ಶಿಷ್ಯರು ಕೇಳಿದಾಗ, ನಿಮ್ಮ 9 ಮಂದಿಯಲ್ಲಿ ಏಕಮನಸ್ಸಿಲ್ಲ ಮೊದಲನೇದಾಗಿ, ಪ್ರಾರ್ಥನೆ ಮಾಡಲಿಲ್ಲ ಎರಡನೇದಾಗಿ, ನಂಬಿಕೆ ಉಪಯೋಗಿಸಲಿಲ್ಲ ಮೂರನೇದಾಗಿ. ನಮ್ಮ ಜೀವಿತದಲ್ಲಿ ಕೆಲವು ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ದೊರಕಬೇಕಾದರೆ ನಾವು ಏಕ ಮನಸ್ಸಿನಿಂದ ಪ್ರಾರ್ಥಿಸಬೇಕು, ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೆಯುತ್ತವೆ ಎಂದು ನಂಬಿಕೆ ಇಡಬೇಕು. ಏನಾಗಿವೆ ಈ ಉದಯ ಕಾಲದಲ್ಲಿ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು? ಅನೇಕ ಸಮಸ್ಯೆಗಳಿವೆಯಾ? ಎಷ್ಟೇ ಪ್ರಯತ್ನ ಮಾಡಿದರೂ ಒಂದು ಉದ್ಯೋಗ ದೊರಕಲಿಲ್ಲ. ಎಷ್ಟೇ ಸಾರಿ ಬರೆದರೂ ಎಕ್ಸಾಮ್ನಲ್ಲಿ ಪಾಸ್ ಆಗುತ್ತಾ ಇಲ್ಲ. ಬೇಸತ್ತು ಹೋಗಿದ್ದೇವೆ ಎಂದು ಈ ದಿನಗಳಲ್ಲಿ ಎಷ್ಟೋ ಜನರು ಎಷ್ಟೋ ವಿಷಯಗಳ ಕುರಿತು ಹೇಳ್ತಾರಲ್ಲವೇ? ವೈ ಕಾಂಟ್ ಯು ಟ್ರೈ ಜೀಸಸ್? ಯೇಸುವನ್ನು ಪ್ರಯತ್ನಿಸಿ ನೋಡಿ. ನಿಮ್ಮ ಸ್ವಂತ ಬಲದಿಂದ, ಸ್ವಂತ ಜ್ಞಾನದಿಂದ ನೀವು ಪ್ರಯತ್ನ ಮಾಡುತ್ತಾ ಇದ್ದೀರಿ. ಹಣದ ಬಲ ಇದೆ ಎಂದು, ರೆಕಮೆಂಡೇಶನ್ ಇದೆ ಎಂದು, ಹೀಗೆ ಏನೇನೋ ಪ್ರೋತ್ಸಾಹ ಇದೆ ಎಂದು ನೀವು ನಂಬುತ್ತಾ ಇದ್ದೀರಿ. ಮನುಷ್ಯರಿದ್ದಾರೆ ಎಂದು ನಂಬಿಕೊಳ್ತಾ ಇದ್ದೀರಿ. ಆದರೆ ಯೇಸುವಿನ ಮೇಲೆ ನಿಮ್ಮ ಭಾರ ಹಾಕಿ ನೋಡಿ. ಯೇಸುವಿಗೆ ಹೇಳ್ ನೋಡ್ರಿ, ಯೇಸುವಿಗೆ ಮೊರೆ ಇಟ್ಟು ನೋಡ್ರಿ, ಆತನು ಉತ್ತರಿಸುತ್ತಾನೆ. ಇಂತಹ ಕಾರ್ಯಗಳು ನೆರವೇರಬೇಕಾದರೆ ಪ್ರಾರ್ಥನೆಯಿಂದ, ಉಪವಾಸದಿಂದಲೇ ಸಾಧ್ಯ. ಈ ದಿನಗಳ ಪ್ರಾರ್ಥನೆ ಬಹಳ ವಿಚಿತ್ರವಾಗಿವೆ. ಯೇಸುವೇ ನನಗಿದು ಬೇಕು, ಆಮೇನ್ ಅಂದ ಕೂಡಲೇ ಎಲ್ಲಿ ಸಿಗ್ಲಿಲ್ವಲ್ಲ? ಅದಲ್ಲ ಪ್ರಾರ್ಥನೆ ಅಂದ್ರೆ. ಒಂದು ಮಾತಿನಲ್ಲಿ ಪ್ರಾರ್ಥಿಸುವಂಥದ್ದಲ್ಲ. ಸುಮ್ಮನೆ ರಾತ್ರಿಯೆಲ್ಲ ಕೂತ್ಕೊಂಡು ಯೇಸುವೇ ಕೊಡ್ತೀಯೋ ಇಲ್ಲವೋ, ಕೊಡು 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 ಕೊಡು. ಆ ದಿನ ಬಿಳಾಮನು ಮಾಡಿದ ಹಾಗೆ, ನನಗೆ ಹೋಗಂತೀಯಾ, ನನಗೆ ಹೋಗನುತ್ತೀಯಾ, ಬೇಡಯ್ಯ ಅಂದ್ರೆ ನನಗೆ ಹೋಗನು ಎಂದು ಒತ್ತಾಯಪಡಿಸ್ತಾನೆ. ಹಾಗೆ ಕೆಲವೊಂದು ವಿಷಯಗಳಲ್ಲಿ ನಮಗೆ ಗೊತ್ತು ಅದು ದೇವರ ಚಿತ್ತ ಅಲ್ಲವೆಂದು, ಅವು ನಮಗೆ ಮತ್ತಷ್ಟು ವೇದನೆಗೆ ಕಾರಣವಾಗ್ತವೆಂದು ನಮಗೆ ಗೊತ್ತು. ಆದರೆ ಅವುಗಳನ್ನೇ ಬೇಡಿಕೊಳ್ತಾ ಕೂತ್ಕೊಳ್ತೇವೆ. ನಂಬಿಕೆಯಿಂದ ದೇವರಿಗೆ, ನೀನು ಏನೇ ಹೇಳಿದ್ರೂ ನಾನು ಮಾಡ್ತೇನೆ ದೇವರೇ, ಯಾವುದು ಮೇಲೆಂದು ಯಾವುದು ಕೇಡೆಂದು ನನಗೆ ತಿಳಿಯಪಡಿಸಿರಿ. ಉಪವಾಸವಿರುವುದು ದೇವರನ್ನು ಶುದ್ಧ ಮಾಡುವುದಕ್ಕಾಗಿ ಅಲ್ಲ, ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ. ನೀವು ಉಪವಾಸವಿದ್ದು ಆತನಿಗೆ ಸಂತೋಷಪಡಿಸುವುದಕ್ಕಾಗಿ ಅಲ್ಲ. ನೀವು ನಿಮ್ಮ ಶರೀರವನ್ನು ಹತೋಟಿಯಲ್ಲಿಟ್ಕೊಂಡು ಆತ್ಮಿಕ ಜೀವಿತಕ್ಕೆ ಸಂತೋಷಪಡಿಸುವಂಥದ್ದಾಗಿದೆ. ಏನೋ ಉಪವಾಸ ಇದ್ರೆ ದೇವರು ನಮ್ಮ ಮೇಲೆ ಸ್ಪೆಷಲ್ ಕೇರ್ ತೆಗೆದುಕೊಳ್ತಾರೆ ಅಂದ್ಕೊಳ್ಬೇಡಿ. ನೀವು ಉಪವಾಸವಿರುವುದರಿಂದ ನಿಮ್ಮನ್ನು ನೀವು ತಿರಸ್ಕರಿಸಿಕೊಳ್ಳುವವರಾಗಿರ್ತೀರಿ. ಮನಸ್ಸಿನ ಏಕಾಗ್ರತೆಯೊಂದಿಗೆ ಛಲವುಳ್ಳವರಾಗಿರುತ್ತೀರಿ. ಯೇಸು ಹೇಳಿದಾರಲ್ಲವೇ, ಯಾವನಾದರೂ ನನ್ನನ್ನು ಹಿಂಬಾಲಿಸಲು ಇಚ್ಛಿಸುವುದಾದರೆ ತನ್ನನ್ನು ತಿರಸ್ಕರಿಸಿಕೊಳ್ಳಲಿ. ನನಗೆ ತಿನ್ನಬೇಕೆಂಬ ಆಸೆ ಇದೆ, ನನಗೆ ಹಸಿವೇ ಆಗುತ್ತಾ ಇದೆ, ಆದರೂ ನಾನು ತಿನ್ನಲ್ಲ ಎಂದು ಅದನ್ನು ಎದುರಿಸುವಾಗ, ದೇವರಿಗೋಸ್ಕರ, ದೇವರ ಬಲಕ್ಕೋಸ್ಕರ, ದೇವರ ದಿವ್ಯ ದಾನಗಳಿಗೋಸ್ಕರ ಕಾದಿರುವಾಗ ನಿಮಗೆ ನಿಮ್ಮ ಪ್ರಾರ್ಥನೆಗೆ ತಕ್ಷಣವೇ ಉತ್ತರ ದೊರಕುತ್ತದೆ. ಸುಮ್ಮನೆ ಅನ್ನ ಬಿಡುವುದು ಉಪವಾಸವಲ್ಲ, ನೀರು ಬಿಡುವುದು ಉಪವಾಸವಲ್ಲ. ಮಾಂಸ ಸ್ವೀಟು ತಿನ್ನಲಾರದೆ ಇರುವುದಾದರೆ ಉಪವಾಸವಿದ್ದ ಹಾಗೆ ಅದು ಕೂಡ ಒಂದು ಉಪವಾಸವೇ ಎಂದು ಈ ದಿನ ಅನೇಕರು ಹೇಳ್ತಾರೆ. ಎಷ್ಟು ವಿಧವಾದ ಉಪವಾಸಗಳಿವೆ ಎಂದು ನೀವು ಬೈಬಲ್ನಲ್ಲಿ ಓದಬಹುದು. ನಾನು ಬರೆದ ಒಂದು ಚಿಕ್ಕ ಪುಸ್ತಕ ಕೂಡ ಇದೆ, ಉಪವಾಸದ ಶಕ್ತಿಯ ರಹಸ್ಯ ಎಂಬುದಾಗಿ. ನಿಮಗೆ ಬೇಕಾದರೆ ತಿಳಿಸಿರಿ, ಕಳಿಸಿಕೊಡ್ತೇವೆ. ಆದರೆ ಯಾವ ರೀತಿಯಾದ ಉಪವಾಸ, ಎಷ್ಟೊತ್ತು ಉಪವಾಸವಿದ್ದೇವೆ ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಎಷ್ಟರ ಮಟ್ಟಿಗೆ ನಾವು ಸಮರ್ಪಿಸಿಕೊಂಡಿದ್ದೇವೆ, ಉಪವಾಸ ಪ್ರಾರ್ಥನೆಯಲ್ಲಿ ಎಷ್ಟರ ಮಟ್ಟಿಗೆ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತಿದ್ದೇವೆ, ಎಷ್ಟರ ಮಟ್ಟಿಗೆ ಆತನ ಸನ್ನಿಧಿಯಲ್ಲಿ ನಮ್ಮ ಹೃದಯವನ್ನು ಹೊಯ್ದುಕೊಳ್ತಿದ್ದೇವೆ ಎನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ಉಪವಾಸವಿದ್ದು ಪ್ರಾರ್ಥಿಸುವುದು ಅಂದರೆ ಯಾವುದಕ್ಕೇ ಆಗಲಿ ದೂರವಾಗಿರುವಂಥದ್ದು ಎಂದರ್ಥ. ಉಪವಾಸ ಎಂಬ ಮಾತಿನ ಅರ್ಥ ಆಹಾರಕ್ಕೆ ದೂರವಾಗಿರುವಂಥದ್ದಾಗಿದೆ.
ಈ ದಿನ ಬಹಳಷ್ಟು ಜನ ಉಪವಾಸವಿದ್ದು ಅನ್ನಪಾನ ತೆಗೆದುಕೊಳ್ಳುವುದಿಲ್ಲ, ಆದರೆ ಸೆಲ್ಫೋನಿಗೆ ಮಾತ್ರ ಹತ್ತಿರ ಇರ್ತಾರೆ. ನಿಮ್ಮ ಮನಸ್ಸು ಡೈವರ್ಟ್ ಆಗ್ತಾ ಇಲ್ಲವೋ? ನಿಮ್ಮ ಯೋಚನೆಗಳು ಹಾಳಾಗ್ತಾ ಇಲ್ಲವೋ? ನೀವು ಲೋಕದೊಂದಿಗೆ ಮತ್ತೆ ಐಕ್ಯಗೊಳ್ಳುತ್ತಾ ಇಲ್ಲವೋ? ನಿಜವಾದ ಉಪವಾಸ ನಿಮ್ಮ ಸೆಲ್ಫೋನ್ ದೂರ ಇಡುವಂಥದ್ದು, ಇಲ್ಲವೇ ಸ್ವಿಚ್ ಆಫ್ ಮಾಡಿಡುವಂಥದ್ದಾಗಿದೆ. ನಿಮ್ಮ ಬೈಬಲ್ ಹತ್ತಿರ ಇಟ್ಕೊಂಡು ಪ್ರಾರ್ಥಿಸಿರಿ. ಯಾಕೆಂದರೆ ವಾಟ್ಸಾಪ್ನಲ್ಲಿ ಏನ್ ಬರುತ್ತವೆ ಎಂದು ನೋಡುವ ಅಗತ್ಯವಿಲ್ಲ. ನನ್ನ ಪ್ರಾರ್ಥನೆ ಕೇಳಿ ದೇವರು ಯಾವ ವಾಗ್ದಾನ ಕೊಡ್ತಾರೆ ಎಂದು ಎದುರು ನೋಡಬೇಕು ನಾವು. ಆ ವಾಗ್ದಾನಗಳು ಸೆಲ್ಫೋನ್ನಲ್ಲಿ ಹುಡುಕುವುದಲ್ಲ, ಪರಿಶುದ್ಧ ಸತ್ಯವೇದದೊಳಗಿಂದ ದೇವರು ನಮಗೆ ತಿಳಿಯಪಡಿಸುತ್ತಾರೆ. ನಿಮಗೆ ಯಾವುದು ಇಷ್ಟಕರವಾಗಿದೆಯೋ ಅದನ್ನು ಪಕ್ಕಕ್ಕೆ ತೆಗೆದಿಡಿರಿ. ದೇವರಿಗೋಸ್ಕರ ಇದು ನನಗೆ ಬೇಡ, ನಾನು ದೇವರ ಸನ್ನಿಧಿಯನ್ನೇ ಕೋರಿಕೊಳ್ತೇನೆ ಎನ್ನುವುದು ಉಪವಾಸ ಆಗಿದೆ. ದೇವರ ನೀತಿಯನ್ನು, ದೇವರ ರಾಜ್ಯ ಮೊದಲು ಹುಡುಕುವಾಗ ಎಲ್ಲವನ್ನೂ ಕೊಡ್ತೇನೆಂದಿದ್ದಾರೆ ದೇವರು. ಹಾಗಾಗಿ ನಿಮಗೆ ಅನುಕೂಲವಾಗಿರುವಾಗ ಉಪವಾಸ ಇರುವಂಥದ್ದಲ್ಲ, ಆದರೆ ನೀವು ನಿಮ್ಮನ್ನು ಸಮರ್ಪಿಸಿಕೊಳ್ಳುವುದಕ್ಕಾಗಿ ಲೋಕದೊಂದಿಗೆ ಡಿಸ್ಕನೆಕ್ಟ್ ಆಗಿ ದೇವರೊಂದಿಗೆ ಕನೆಕ್ಟ್ ಆಗಬೇಕೆಂಬ ಆಸೆಯೊಂದಿಗೆ ನಾವು ಪ್ರಾರ್ಥಿಸುವುದಾದರೆ ಪರಲೋಕದ ಶಕ್ತಿಯನ್ನು ಈ ಭೂಲೋಕದಲ್ಲಿ ನಾವು ಅನುಭವಿಸಬಹುದು. ಪ್ರಾರ್ಥನೆಯಿಂದಲೂ ಉಪವಾಸದಿಂದಲೂ ಈ ಕಾರ್ಯಗಳು ಸಾಧ್ಯ. ಯಾವ ಕಾರ್ಯಗಳು? ಅಂಧಕಾರ ಶಕ್ತಿಗಳ ಪ್ರಭಾವದಿಂದ ಬಿಡುಗಡೆ, ದುರಾತ್ಮ ಪ್ರಭಾವಗಳಿಂದ ಬಿಡುಗಡೆ, ಸೈತಾನನ ಶಕ್ತಿಗಳನ್ನು ಎದುರಿಸಬಲ್ಲಂತಹ ಶಕ್ತಿ, ಪಾಪ ಬಂಧನದಿಂದ ಬಿಡುಗಡೆ ಹೊಂದಬಲ್ಲಂತಹ ಶಕ್ತಿ, ಅದ್ಭುತ ಮಹತ್ಕಾರ್ಯಗಳನ್ನು ಪರಿಶುದ್ಧಾತ್ಮನ ಮುಖಾಂತರ ನಮ್ಮ ಜೀವಿತದಲ್ಲಿ ನಡೆಯಬೇಕಾದರೆ ಉಪವಾಸ ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರುವಾಗ ಆತನು ತನ್ನ ಆತ್ಮ ನಮ್ಮ ಮೇಲೆ ಸುರಿಯುವಾತನಾಗಿರೋದ್ರಿಂದ ನಮ್ಮ ಎಲ್ಲಾ ಸಮಸ್ಯೆಗಳಿಂದ ನಮಗೆ ಬಿಡುಗಡೆಯಾಗುತ್ತದೆ. ಪ್ರತಿದಿನ ಉದಯದಲ್ಲಿಯೇ ಎದ್ದು ಪ್ರಾರ್ಥಿಸುತ್ತಾ ಇದ್ದೀರಾ? ಕುಟುಂಬವಾಗಿ ಒಟ್ಟುಗೂಡಿ ಕೆಲವು ನಿಮಿಷಗಳಾದರೂ ಕೂಡ ಪ್ರಾರ್ಥಿಸ್ತಾ ಇದ್ದೀರಾ? ಸಾಯಂಕಾಲ ಮತ್ತೆ ಕುಟುಂಬ ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ? ಊಟದ ಮೇಜಿನ ಬಳಿಯಲ್ಲಿ ನೀವು ಕೂತ್ಕೊಳ್ಳುವಾಗ ಕರ್ತನನ್ನು ಸ್ತುತಿಸಿ ಊಟ ಮಾಡುತ್ತಾ ಇದ್ದೀರಾ? ದೇವರ ಸನ್ನಿಧಿಯಲ್ಲಿ ವಾರಕ್ಕೆ 2 ಸಾರಿ ಕನಿಷ್ಠ ಉಪವಾಸವಿದ್ದು ನಿಮ್ಮ ಸಂಗತಿಯನ್ನೆಲ್ಲ ದೇವರ ಸನ್ನಿಧಿಯಲ್ಲಿ ಹೇಳಿಕೊಂಡು ದೇವರು ಕೊಡುವ ಬಿಡುಗಡೆಗಾಗಿ ಕಾದು ಎದುರು ನೋಡ್ತಾ ಇದ್ದೀರಾ? ಅಂತಹ ಪದ್ಧತಿಯನ್ನು ಅಭ್ಯಾಸ ಮಾಡುತ್ತಾ ಇದ್ದೀರಾ? ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಗಳಿಗೆ ಹಾಜರಾಗಿ ಹೃದಯವನ್ನು ಹೊಯ್ದುಕೊಂಡು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಾದರೆ ವಾಗ್ದಾನದೊಂದಿಗೆ ತಿರುಗಿ ಹೋಗ್ತೇವೆ. ದೇವರ ಆಲಯ ಪ್ರಾರ್ಥನಾ ಆಲಯವೆಂದು ಕರೆಯಲ್ಪಡುವುದು ಎಂದು ಯೇಸು ಹೇಳಿದಾರಲ್ಲವೇ? ನನ್ನ ಆಲಯವು ಸಮಸ್ತ ಜನಾಂಗಗಳಿಗೆ ಪ್ರಾರ್ಥನಾಲಯವಾಗಿರುವುದು ಎಂದು ವಾಕ್ಯ ಹೇಳುತ್ತೆ. ಆಲಯದಲ್ಲಿ ಹಾಡಿಗಿಂತಲೂ ಪ್ರಾರ್ಥನೆ ಹೆಚ್ಚಿರಬೇಕು. ಸಭೆಯಲ್ಲಿ ವಾಕ್ಯ ಪ್ರಕಟಿಸುವುದಕ್ಕಿಂತಲೂ ವಿಜ್ಞಾಪನೆ ಪ್ರಾರ್ಥನೆಗಳು ಧೂಪದ ಹಾಗೆ ನಮ್ಮ ಸಭೆಯಿಂದ ದೇವರ ಸನ್ನಿಧಿಗೆ ಸೇರುವುದಾದರೆ ನಮ್ಮಲ್ಲಿ ಉಜ್ಜೀವನ, ನಮ್ಮ ಸಭೆಯಲ್ಲಿ ಉಜ್ಜೀವನ ಕಾಣಬಲ್ಲೆವು. ಪ್ರಪಂಚಕ್ಕೆ ನಾವು ಉಜ್ಜೀವನಕರವಾದ ಸಾಕ್ಷಿಯಾಗಿ ಜೀವಿಸಬಲ್ಲೆವು. ಅದಕ್ಕೆ ಪ್ರಾರ್ಥನೆಗೆ ಇಂದಿನಿಂದ ಪ್ರಾಮುಖ್ಯತೆ ಕೊಡಿರಿ. ಹೇಗೆ ಪ್ರಾರ್ಥಿಸಬೇಕೆಂದು ಬಹಳಷ್ಟು ಜನ ಕೇಳ್ತಾರೆ. ನಿಮ್ಮಿಷ್ಟ. ಮೊಳಕಾಲೂರಿ ಪ್ರಾರ್ಥಿಸಿರಿ, ಅದೇ ದಿ ಬೆಸ್ಟ್. ಎದ್ದು ನಿಂತುಕೊಂಡು ಪ್ರಾರ್ಥಿಸಿರಿ, ಅದು ಕೂಡ ಒಳ್ಳೆಯದೇ. ಕೈಗಳೆತ್ತಿ ಪ್ರಾರ್ಥನೆ ಮಾಡಿರಿ, ಬಹಳ ಒಳ್ಳೆಯದೇ. ಕೈಗಳನ್ನು ಜೋಡಿಸಿ ಪ್ರಾರ್ಥಿಸಿರಿ. ಒಂದು ವೇಳೆ ನೀವು ಹೆಚ್ಚು ಕಾಲ ಪ್ರಾರ್ಥಿಸುವುದಾದರೆ ಕೂತ್ಕೊಂಡು ಪ್ರಾರ್ಥಿಸಿರಿ. ಯಾವ ರೀತಿಯಾಗಿ ನೀವು ಪ್ರಾರ್ಥಿಸುತ್ತೀರಿ ಎಂದು ದೇವರಿಗೆ ನೋಡುವುದಿಲ್ಲ, ಆದರೆ ನಿಮ್ಮ ಪ್ರಾರ್ಥನೆ ಕುಗ್ಗಿದ ಜಜ್ಜಿದ ಹೃದಯದಿಂದ ಬರುತ್ತಿದೆಯಾ? ನಿಮ್ಮ ಪ್ರಾರ್ಥನೆ ಧೂಪದ ಹಾಗೆ ಆತನ ಸನ್ನಿಧಿಗೆ ಸೇರುತ್ತಿದೆಯಾ? ಪರಲೋಕದಲ್ಲಿ ನಿಮ್ಮ ಕಂಠ ಧ್ವನಿ ಕೇಳಿಸಲ್ಪಡುವ ಹಾಗೆ ಪ್ರಾರ್ಥಿಸುತ್ತಿದ್ದೀರಾ ಇಲ್ಲವೋ ಎನ್ನುವಂಥದ್ದು ಪ್ರಾಮುಖ್ಯವಾಗಿದೆ. ಅದಕ್ಕೆ ನಾವು ಪ್ರಾರ್ಥಿಸಿದೇವಲ್ಲ ಅಂದುಕೊಳ್ಬಾರ್ದು. ಆ ಪ್ರಾರ್ಥನೆ ದೇವರು ಕೇಳಿದಾರೋ ಇಲ್ಲವೋ ಎಂದು ಯೋಚಿಸಬೇಕು. ಆನಂತರ ಆತನು ಕೊಡುವ ಉತ್ತರಕ್ಕಾಗಿ ಕಾದಿರಬೇಕು. ಬಹಳಷ್ಟು ಸಾರಿ ಹೇಳ್ತೇನೆ, ಪ್ರಾರ್ಥನೆ ಮಾಡಿ ಕಣ್ತೆರೆದು ಆಮೇನಂತ ಹೇಳಿ ಎದ್ದು ಹೋಗಬೇಡಿ. ಪ್ರಾರ್ಥಿಸಿ ಆಮೇನೆಂದು ಕಾದುಕೊಂಡಿರಿ. ದೇವರೇ, ನೀವೇನ್ ಹೇಳ್ತೀರಿ? ನಾನು ಮಾಡಿದ ಪ್ರಾರ್ಥನೆಗೆ ಉತ್ತರ ಏನಾಗಿದೆ? ಆಗ ಖಚಿತವಾಗಿಯೂ ದೇವರು ನಮ್ಮ ಹೃದಯಕ್ಕೆ ಅಗತ್ಯವಿರುವ ವಾಗ್ದಾನವನ್ನು ಕೊಡ್ತಾರೆ. ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡಿರಿ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಪ್ರಾರ್ಥನೆಯೇ ಎಷ್ಟೋ ಶ್ರೇಷ್ಠವಾಗಿದೆ. ತಲೆಬಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾವು ಪ್ರಾರ್ಥನೆ ಜೀವಿತವುಳ್ಳವರಾಗಿ, ಪ್ರಾರ್ಥನಾ ವೀರರಾಗಿ, ಆತ್ಮಗಳನ್ನು ಸಂಪಾದಿಸಿ, ಸೈತಾನನನ್ನು ಜಯಿಸಿ, ಶರೀರ ಇಚ್ಛೆಗಳನ್ನು ಓವರ್ಕಮ್ ಮಾಡಿ ಈ ಲೋಕದಲ್ಲಿ ನಾವು ಪರಲೋಕದೊಂದಿಗೆ ಸಹವಾಸ ಹೊಂದಿದವರಾಗಿ ಇರಬೇಕೆಂಬುದನ್ನು ಗುರುತಿಸುತ್ತಿದ್ದೇವೆ. ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ ಅವರೆಲ್ಲರಿಗೆ ಪ್ರಾರ್ಥನಾ ಆತ್ಮವನ್ನು ದಯಪಾಲಿಸಿರಿ. ಸಭೆಯಾಗಿ ಐಕ್ಯವಾಗಿ ಪ್ರಾರ್ಥಿಸಿ, ಸಭೆಯಲ್ಲಿ, ಸಭೆಯ ಮುಖಾಂತರ ದೇಶದಲ್ಲಿ ಉಜ್ಜೀವನ ನೋಡಲು ಸಹಾಯ ಮಾಡಿರಿ. ನಿಮ್ಮ ಸನ್ನಿಧಿ ಕೊಟ್ಟು ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ವಾಟ್ಸಪ್ ಮುಖಾಂತರ ವಾಯ್ಸ್ ಮೆಸೇಜ್ ಆಗಲಿ ಟೆಕ್ಸ್ಟ್ ಮೆಸೇಜ್ ಆಗಲಿ ಕಳಿಸಿರಿ.
ನಾವು ಕೂಡ ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ ಎಂದು ತಿಳಿಯಪಡಿಸುತ್ತೇವೆ. ನೀವು ಕೂಡ ಪ್ರಾರ್ಥಿಸಿರಿ, ಅವಾಗಲೇ ದೇವರು ತನ್ನ ಅದ್ಭುತವಾದ ಉತ್ತರಗಳನ್ನು ನಮಗೆ ಅನುಗ್ರಹಿಸುತ್ತಾರೆ. ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡಿರಿ. ಈ ಹೊಸ ವರ್ಷದಲ್ಲಿ ಮುಂದೆ ಸಾಗುತ್ತಿರುವಾಗ ಅನುದಿನದ ಪ್ರಾರ್ಥನೆಯಲ್ಲಿ ಮುಂದುವರಿಯಿರಿ. ದೇವರೊಂದಿಗೆ ಸಹವಾಸದಲ್ಲಿರಿ. ಕುಟುಂಬ ಪ್ರಾರ್ಥನೆ ನಿಮ್ಮ ಕುಟುಂಬಕ್ಕೆ ಎಷ್ಟೋ ಒಳ್ಳೆಯದಾಗಿದೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.